ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಒಂದು ಪವಾಡ ಪುರುಷ ಶ್ರೀ ಮೌನೇಶ್ವರರವರು ಕುರಿ ಕಾದಿರುವುದು ಮತ್ತು ಕಾದಿರುವ ಕುರಿಯಾಗಿ ಅಲ್ಲಿ ಒಂದು ಕುರಿ ಹೆಜ್ಜೆಗಳು ಗುರುತಿವೆ. ಆ ಗುರುತುಗಳನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಇದೇ ಮೌನೇಶ್ವರರವರು ಕುರಿ ಕಾದಿರುವ ಜಾಗ. ಏನು ನಾವೇನು ನೋಡಾಕ್ತೀವಲ್ಲ, ಇದು ವರವಿ ಮೌನೇಶ್ವರರವರ ಕುರಿ ಕಾದಿರುವ ಜಾಗ. ಈಗೂ ಅವರು ಮೌನೇಶ್ವರರವ್ರ ಹಿಂದೆ ಕುರಿ ಕಾದಿರುವ ಹೆಜ್ಜೆಗಳು, ಕುರಿ ಹೆಜ್ಜೆ ಹಾಗೂ ಮೌನೇಶ್ವರದವ್ರ ಇಲ್ಲವ್ರು ಕುರಿ ಕಾದಿದ್ರು ಅನ್ನಕ ಕುರುಗಳು ಇನ್ನೂ ಹಂಗೆ ಅದಾವು. ಇದ್ರಾಗೇನು ನಾವು ನೋಡಾಕತ್ತೀವಲ್ಲ, ಇವು ಮೌನೇಶ್ವರದವ್ರ ಕುರಿ ಕಾಯೋತ್ನ್ಯಾಗ ಕುರಿ ಅಡ್ಡಾಡಿರೋ ಹೆಜ್ಜೆಗಳು. ಈ ಕಲ್ಲಿನ ಮ್ಯಾಗ ಇನ್ನೂ ಅವು ಕುರಿಗಳ ಹೆಜ್ಜೆಗಳ ಗುರುತುಗಳು ಅದಾವು. ಬೇಕಾದ್ರೆ ಒಂದು ಸರಿ ನೋಡ್ಕೊಂಬನ್ನಿ. ಏನು ನಾವು ನೋಡಾಕ್ತಿಲ್ಲ, ಮತ್ತು ಅಲ್ಲಿ ತ್ರಿಶೂಲ ಇದೆ. ಇಲ್ಲಿ ಮೌನೇಶ್ವರದವ್ರ ಕಾಲುಗಳಿವೆ ಮತ್ತು ಈ ಕಲ್ಲಿನ ಮೇಲೆ ಬರಹಗಳಿವೆ. ಇದೇ ಮೌನೇಶ್ವರದವರು ಕುರಿ ಕಾದಿರುವ ಕುರಿಗಳ ಹೆಜ್ಜೆಗಳು. ಅವರೆಂಥ ಪವಾಡ ಪುರುಷ ಅನ್ನೋದಕ್ಕೆ ಈ ಕುರಿ ಹೆಜ್ಜೆಗಳ ಗುರುತುಗಳಿವೆ. ಒಂದು ಸಾರಿ ನೋಡ್ಕೊಂಬನ್ನಿ. ಈ ಹೆಜ್ಜೆ ಗುರುತಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಈ ಊರಾಗ ಒಬ್ಬ ಅಮ್ಮ ಅದಾಳ. ಅಮ್ಮ ಅಂದರೆ ವರವಿ ಒಳಗೆ ಹಿರಿಯ ಜೀವಿ ಅದಾಳ. ಆ ಅಮ್ಮನ ಹತ್ರ ತಿಳ್ಕೊಂಬರೋಣ ಈ ವರವಿ ಹೆಜ್ಜೆ ಬಗ್ಗೆ. ಹಳ್ಳ ಹಿಡಿದು ಅಡ್ಡಾಡ್ಕೊಂತ ಹೋದ. ಹಸಿರದ ಮಜ ಕುರಿ ಅದು. ಅಲ್ಲಿ ಕಲ್ಲೊಳಗೆ ಇಂಥ ಕಲ್ಲೊಳಗೆ ಕುರಿ ಹೆಜ್ಜೆ ಮೂಡ್ಯಾವ. ಆ ಸಂಗತಿ ಸಾರು ಅಂಬ್ಲಿ ಮಾಡಿ ಕಲ್ಲೊಳಗೆ ಕುರಿ ಹೆಜ್ಜೆ ಮೂಡ್ಯಾವ. ಇದಕ್ಕೆ ಹಾಡು ಐತಿ, ಕಲ್ಲಿನೊಳಗೆ ಕುರಿ ಹೆಜ್ಜೆ ತೋರಿಸಿದ ಅಂತೇಳಿ ಹಾಡು ಹೇಳ್ತಾರೆ. ಅಲ್ಲೇ ಕಲ್ಲಿನ ಪವಾಡ ಅಲ್ಲಿ ಆಯ್ತು. ಲಕ್ಷ್ಮೇಶ್ವರದಾಗ ಹೋಗ್ಯಾನ, ಕದರು ಮಾಡ್ಯಾನ, ಪಿಡ್ಡಮ್ಮನ್ನು ಕದರು ಕೊಟ್ಟಾನ, ಸತ್ತು ಪಿಡ್ಡವನ್ನ ಹುಟ್ಟ ಬದುಕಿಸ್ಯಾನ. ಈಗ ಇಲ್ಲಿ ಲಕ್ಷ್ಮೇಶ್ವರದ ಅಂತ ಬಂದ್ಗಳ ಮಾತು ಬರ್ತಮ್ಮ. ಇಲ್ಲಿ ಒಂದು ಗುಹೆ ಐತಿ. ಈ ಗುಹೆದಿಂದನ ಲಕ್ಷ್ಮೇಶ್ವರಕ್ಕೆ ದಾರಿ ಇತ್ತು. ನೀವು ನೋಡಿದಾಗ ಏನೋ ನಿಮ್ಮ ಕಾಲದಾಗ ಅಲ್ಲೇ ಬಾವಿ ಕಟ್ಟಾಕತ್ತಿದ್ರ. ಲಕ್ಷ್ಮೇಶ್ವರಕ್ಕೆ ಹೋಗ್ಯಾನ ನೀವು ಕದರು ಮಾರಾಕ. ಅಲ್ಲಿಂದ ಕದರ್ ಅಂದ್ರೆ ಏನು? ಅವು ಕಂಬಳಿ ನೇಯವು, ಉಣ್ಣಿ ನೇಯವು ಕದರು ಅಂತೇಳಿ ಪಿಡ್ಡಮ್ಮಗ ಕದರು ಕೊಟ್ಟಾನ. ಉದ್ರಿ ಬರೋ ವರ್ಷನ ವಾರ ಅನ್ನೋರಾಗನ ಸತ್ತು ಬಿದ್ದಿರ್ತಾಳ. ಇವ್ ಹೋಗಿ ಕದ್ರಿನ ದುಡ್ಡು ಕೊಡವ ಅಂತಾನ. ಸತ್ತಾಳ ಆಕಿ, ಅರ್ಧ ಆಕೇನು ಕೊಡ್ತಾಳ ಅಂತಾರ. ಇಲ್ಲಪ್ಪ ಇಳಿಸ ನಂಗೆ ದುಡ್ಡು ಕೊಡ್ಬೇಕಂತ ಆಶೀರ್ವಾದ ಮಾಡ್ತಾನ. ಆಕಿ ಎದ್ದು ಕುಂದಿರ್ತಾ, ಯಪ್ಪ ನೆಲಿ ಕಾಲಿ ಕಟ್ಟಾನೆ ಅಂದ್ರೆ ಅಲ್ಲಿ ಸತ್ತು ಬಿದ್ದೀವ, ನೀನ ತೆಗೆದು ಕೊಡು ಅಂತಾನ. ಈ ತೆಗೆದು ಕೊಟ್ಟಿಂದ, ನೀ ಇಲ್ಲೇ ಇರ್ತೀಯ, ನಾವು ಮಠದ ತನಕ ಬರ್ತೀಯ ಅಂದ. ಬರ್ತೇನೆಪ್ಪ ಅಂದ. ಆಕಿ ಬಲಗಡೆ ಆಯ್ತು ನೋಡ್ರಿ ಗುಡಿ, ಗುಡಿ ಐತಿ. ಸೋಮೇಶ್ವರಂದು ತೇರು ನಿಂತಿರ್ತಂತ. ಸೋಮೇಶ್ವರನ ತೇರು ಎಳ್ಸಿದೀವ ಅರ್ಧ. ಸೋಮೇಶ್ವರನ ತೇರ ಯಾಕಿಂದ ಅವ್ನು ಗುಡಿಯಾಗಿಂದ ಇಲ್ಲಿ ಬರೋ ಹೊತ್ನಾಗ ಸಾದಾಗಿ ಬಂದಾನ. ಅಲ್ಲಿ ಬಾವಿ ಕಟ್ಟಾಕತ್ತಿದ್ರು, ಹಳೆ ಬಸ್ ಸ್ಟ್ಯಾಂಡ್ ಅಂತೇಳಿ. ಅದು ಕಡ್ದು ನೀರ ಬಿದ್ದಿದ್ದಿಲ್ಲ. ಎಷ್ಟು ಪಳ್ಯಾಗ ಕಡ್ದರಿ, ಏನಿದು ಅಂತ. ನೀರ ಬೀಳೋಲ್ಲ ಎದ್ದ ಹಿಂಗೆ ಅಂತ ಅವ್ರನ್ನ ಸರಿಸಿ ಒಟ್ಟು ತಕ್ಕಾರ ಅಂದಾನ. ಸರಿಸಿ ಡೀನ್ ಮೌನ ಸಾರಿದ್ರೆ ಅದು ನೀರು ಬಿದ್ದೈತಿ. ಅಲ್ಲಿಂದ ಗವ್ಯಾಗ ಬಂದಾನ. ಇಲ್ಲಿ ಗವಿ ಒಳಗ ಭೂಮಿಯಾಗ ದಾರಿ ಮಾಡ್ತೇನೆ ನಾನು. ಅದು ಯಾರಿಗೆ ಕಂಡತಿ? ಅಲ್ಲಿ ಗವಿ ಅದಾನು, 3 ಗವಿ. ಒಂದು ಹುಲಿ ಹೋಗ್ಕೊಂಡಂತ ದೊಂಡಿ ಅಂತಾರ, 2ನೇ ಗವಿ ಅದ. ಹಿಂದೆ ಏನು ಹೇಳಿದ್ರಲ್ರಿ ಗವಿ, ಆ ಗವಿ ದಾರಿ ಹೋಗೋ ದಾರಿ ಇದೆ. ಅವ್ರ ಅಮ್ಮಾರು ಏನು ಹೇಳಿದ್ರಲ್ಲ, 3 ಗುಹೆ ಇದ್ರಿ, ಅದ್ರಾಗ ಒಂದು ಹುಲಿ ಬಂದಿದ್ದಕ್ಕೆ ಬಾಯಿಗೆ ಕಲ್ಲಿಟ್ರ ಅಂತಂದು ಹೇಳಿದ್ರಲ್ಲ. ನಾವೇನು ಹೊಂಟಿವಲ್ಲ ಇವಾಗ ಆ ಗವಿ ನೋಡಕ್ಕೆ ಹೊಂಟಿವಿ. ಇದೇ ಅದು ಬರೋ ಜಾಗ. ಇದು ಅದು ವರವಿ ಮಠದ ಹಳ್ಳದ ದಂಡಿಗೆ ಐತಿ, ಇದ್ರ ಬಾಜುನೂ ಐತಿ. ಈಗೇನು ನಾವು ಹೋಗಾಕತ್ತೀವಲ್ಲ, ಇದು ಗವಿಗೆ ಹೋಗೋ ದಾರಿ. ಇದು ಆಳಮ್ಮನ ದೇವಸ್ಥಾನ ಅಂತ ಇರ್ತದೆ. ಇದು ಗುಹೆ ದೇವಸ್ಥಾನ ಏನೈತಲ್ರಿ? ಗುಹೆ ಒಳಗೆ ಹೋಗ್ಬೋದಲ್ರಿ? ಹೋಗ್ಬೋದು ಸರ್. ಅದು ಈಗ ಮುಚ್ಚೈತೆ ಸರ್. ಇದು ಲಕ್ಷ್ಮೇಶ್ವರಕ್ಕೆ ಮುಟ್ತದೆ ಸರ್. ಇಲ್ಲಿಂದ ಏನು ಗೊತ್ತಾಗತ್ತೀವಲ್ಲ ಫ್ರೆಂಡ್ಸ್, ಇದೇನು ಗುಹೆ. ಈ ಗುಹೆಯಿಂದ ಸರ್ ಲಕ್ಷ್ಮೀಶ್ವರ ಕೊಟ್ಟಿರ್ತಂತ ಇತಿಹಾಸ ಇದೆ. ಸರ್. ಒಳಗೆ ಹಿಂಗೇನು ದಾರಿ ಐತಿ ಹೋಗಕ್ಕೆ?
ಅಂದ್ರೆ ಇಲ್ಲಿಂದ ಎಲ್ಲ ಮುಚ್ಚೈತಿ. ಹಾಂ ಮುಚ್ಚೋದು ಸರ್ ಈಗ ಯಾಕಂದ್ರೆ ಹೊಲ ರಂಟಿ ಗಿಂಟಿ ಹೊಡ್ತಾರಂತಾರೆ ಈಗೆಲ್ಲ ಮುಚ್ಚಿಬಿಟ್ಟವ್ರು. ಇದು ಅದು ಯಾವುದೋ ದೇವಸ್ಥಾನ ಅಂತದ ಲಕ್ಷ್ಮೇಶ್ವರ ಅಂತ, ಆ ದೇವಸ್ಥಾನಕ್ಕೆ ಹೋಗಿ ಮುಟ್ತಾರೆ. ಸೋಮೇಶ್ವರ ದೇವಸ್ಥಾನ. ಇಲ್ಲಿಂದ ಸೋಮೇಶ್ವರ ಮಠಕ್ಕೆ ದಾರಿ ಇತ್ತು. ಹ್ಞೂ ರೀ. ಇವಾಗ ಏನು ಬಂದ್ ಮಾಡ್ಯಾರ. ಹ್ಞೂ ಸರ್. ಏನ್ ನೋಡಾತೀವಲ್ಲ ಈ ಗುಹೆ ಐತಲ್ರಿ, ಇದು ಇಲ್ಲಿಂದ ಲಕ್ಷ್ಮೇಶ್ವರ ಅಂದ್ರ ವರವಿ ಮೌನೇಶ್ವರದಿಂದ ಲಕ್ಷ್ಮೇಶ್ವರ ಸೋಮೇಶ್ವರ ದೇವಸ್ಥಾನ. ಇಲ್ಲಿಂದ ಸೋಮೇಶ್ವರಕ್ಕೆ ದಾರಿ ಇತ್ತು ಅಂತ ಹಿಂದೆ ಹಿರಿಯರು ಎಲ್ಲಾರು ಹೇಳ್ತಾರೆ. ಬಟ್ ಈಗ ದಾರಿ ಮುಚ್ಚೈತಿ. ಹ್ಞೂ ಸರ್. ಒಂದು ಮಳಿ ಪಡಿ ಬಂದ್ ಬಿದ್ದು ಮುಂದೆ ದಾರಿ ಇಲ್ಲ. ಹ್ಞೂ ಸರ್. ಹೋಗ್ಬೋದು. ನಾವು ಮೌನೇಶ್ವರ ಹಿಂದೆ ಇಲ್ಲಿಂದ ಗುಹೆ ಐತಿ. ಈ ಗುಹೆಯಿಂದ ಲಕ್ಷ್ಮೇಶ್ವರಕ್ಕೆ ಏನೋ ಹೋಗೋ ಗುಹೆ ಐತಲ್ಲ, ಆ ಗುಹೆಯಿಂದ ಮುಂದೆ ಬಂದ್ರ ಇಲ್ಲಿ ಕಾಳಮ್ಮ ದೇವಿ ದೇವಸ್ಥಾನ ದೇವಸ್ಥಾನ ಸರ್ ಅದು. ಆಮ್ಯಾಗ ವಸನ